ವೀಕ್ಷಕರೇ ನಮಸ್ಕಾರ. ಅತಿರೇಕ ಸಾಲದ ಸಮಸ್ಯೆಯನ್ನು ಎದುರಿಸ್ತಿದ್ದೀರಾ? ದಿನದಿಂದ ದಿನಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇದೆಯಾ? ಸಂಪಾದನೆ ಕಡಿಮೆ ಆಗ್ತಾ ಇದೆಯಾ? ಸಂಪಾದನೆ ಮಾಡಿದ ದುಡ್ಡೆಲ್ಲ ಸಾಲಕ್ಕೆ ಹೋಗ್ತಾ ಇದೆಯಾ? ದಿನದ 24 ಗಂಟೆನೂ ಸಾಲದ ಬಗ್ಗೆ, ಹಣಕಾಸಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಹಾಗಾದರೆ 3 ಏಲಕ್ಕಿಯನ್ನು ಇದರ ಜೊತೆ ಸೇರಿಸಿ ಸ್ನಾನ ಮಾಡಿದರೆ ಸಾಕು, ನೀವು ಮಾಡಿರ್ತಕ್ಕಂತಹ ಬೆಟ್ಟದಷ್ಟು ಸಾಲ ಕೂಡ ಪವಾಡ ರೀತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಖರ್ಚಿನ ಹಾದಿಗಳು ಕಡಿಮೆ ಆಗ್ತಾ ಬರುತ್ತೆ. ಸಂಪಾದನೆಯ ಮಾರ್ಗ ಜಾಸ್ತಿ ಆಗ್ತಾ ಬರುತ್ತೆ. ಹೌದು, ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಮುಖ್ಯವಾಗಿ ಬುಧನ ಸ್ಥಾನದಲ್ಲಿ ದೋಷವಾಗಿರುವುದು ಇದನ್ನು ಸೂಚಿಸುತ್ತೆ. ಹೌದು, ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ವಕ್ರವಾಗಿದ್ರೆ ನೀವು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತೀರಿ. ಹಾಗಾಗಿ ಬುಧ ಗ್ರಹದ ಅನುಗ್ರಹವನ್ನು ಈ ರೆಮಿಡಿ ಮೂಲಕ ಪಡ್ಕೊಂಡು ಹಣಕಾಸಿನ ಸಮಸ್ಯೆಗೆ, ಸಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡ್ಕೋಬೋದು. ಹೌದು ವೀಕ್ಷಕರೇ, ನಿಮಗೆ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ, ಸಂಪಾದನೆಯಲ್ಲಿ ಕೊರತೆ ಆಗ್ತಿದೆ, ₹1 ಖರ್ಚಿಲ್ದೇನೆ ಈ ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡ್ಕೋಬೋದು. ಹೌದು, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ವೀಕ್ಷಕರೇ. ಹಣದ ವಿಷಯದಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಹಣಕಾಸು ನಿಮ್ಮ ಬಳಿ ಹರಿದು ಬರುತ್ತೆ. ನಿಮ್ಮಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಯೋಚನೆಗಳು ದೂರ ಆಗಿ ನಿಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ಧನಾತ್ಮಕವಾಗಿ ಯೋಚನೆ, ಧನಾತ್ಮಕ ಚಿಂತನೆ ಜೊತೆಗೆ ನೀವು ಜೀವನದಲ್ಲಿ ನೆಮ್ಮದಿಯನ್ನು ನೋಡ್ತೀರಿ. ಸಿಂಪಲ್ ರೆಮಿಡಿ. ಈ ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡ್ಬೋದು, ₹1 ಖರ್ಚಿಲ್ಲ. ಹಾಗಾದರೆ ಪವರ್ಫುಲ್ ರೆಮಿಡಿ ಯಾವುದು, ಯಾವ ರೀತಿ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಮುಖ್ಯವಾಗಿ ನಿಮಗೆ ಧನ ಸಂಪತ್ತು ಹರಿದು ಬರಬೇಕು, ನೀವು ಶ್ರೀಮಂತರಾಗಬೇಕು, ಒಳ್ಳೆಯ ಸಂಪಾದನೆ ಆಗಬೇಕಂದ್ರೆ ಮುಖ್ಯವಾಗಿ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮಂತ ಕಮೆಂಟ್ ಮಾಡೋದ್ರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗುತ್ತೆ. ಮೊದಲನೇದಾಗಿ ವೀಕ್ಷಕರೇ, ಖರ್ಚಿಲ್ಲದೆ ₹1 ಖರ್ಚಿಲ್ಲದೆ ಮಾಡ್ಬೋದಂತಹ ಈ ಪರಿಹಾರವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಿ. ಪವರ್ಫುಲ್ ರೆಮಿಡಿ. ಹೌದು, ಇದಕ್ಕೆ ಖರ್ಚಿಲ್ಲ, ಆದರೆ ಇದು ಪವರ್ಫುಲ್ ಆಗಿ ಮನಿ ಮ್ಯಾಗ್ನೆಟ್ ರೀತಿ ವರ್ಕ್ ಆಗುತ್ತೆ. ಬೆಟ್ಟದಷ್ಟಿರುವ ನಿಮ್ಮ ಸಾಲವನ್ನು ಇದು ಕೆಲವೇ ದಿನದಲ್ಲಿ ತೀರಿಸುತ್ತೆ. ಈ ಪರಿಹಾರವನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಉಪ್ಪು ಅಂದರೆ ಕಲ್ಲುಪ್ಪು, ಅರಿಶಿನ ಹುಡಿ ಮತ್ತು ಏಲಕ್ಕಿ ಇಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ. ಈ 3 ವಸ್ತುಗಳಿದ್ದರೆ ಸಾಕು. ಈ ರೆಮಿಡಿಯನ್ನು ಮಾಡಿ ಬೆಟ್ಟದಷ್ಟಿರುವ ನಿಮ್ಮ ಸಾಲವನ್ನು ನೀವು ದೂರ ಮಾಡಿ ನೆಮ್ಮದಿಯನ್ನು ಪಡ್ಕೋಬೋದು. ಈ 3 ವಸ್ತುವನ್ನು ಬಳಸೋದ್ರಿಂದ ನೇರವಾಗಿ ಬುಧ ಗ್ರಹದ ನೇರವಾದ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಎಲ್ಲ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗುತ್ತೆ. ಬುಧನ ಕರುಣೆಯಿಂದ ಮತ್ತೊಮ್ಮೆ ನಿಮ್ಮ ಭಾಗ್ಯ ಬದಲಾಗುತ್ತೆ. ಖರ್ಚಿನ ಹಾದಿಗಳು ಕಡಿಮೆ ಆಗ್ತಾ ಬರುತ್ತೆ, ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು? ಮೊದಲನೇದಾಗಿ ಸ್ನಾನ ಮಾಡಬೇಕಾದ್ರೆ ಬೆಳಗ್ಗೆ ಸ್ನಾನ ಮಾಡುವಾಗ ಅಥವಾ ರಾತ್ರಿ ಸ್ನಾನ ಮಾಡುವಾಗ ಬಕೆಟ್ಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಬೇಕು. ಉಪ್ಪು ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಋಣಬಾಧೆಯನ್ನು ನಿಮ್ಮಿಂದ ದೂರ ಮಾಡುತ್ತೆ. ಸಾಲದಿಂದ ಮುಕ್ತರಾಗಬೇಕಂದ್ರೆ ಉಪ್ಪು ನಿಮಗೆ ಸಹಾಯ ಮಾಡುತ್ತೆ. ನೀವು ಕೇಳಿರ್ಬೋದು ಉಪ್ಪಿನ ಋಣ ಇಟ್ಕೋಬಾರ್ದು ಅಂತ. ಉಪ್ಪು ನಿಮ್ಮ ಸಾಲವನ್ನು ಕಡಿಮೆ ಮಾಡುತ್ತೆ, ಋಣ ಬಾಧೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ಸ್ವಲ್ಪ ನೀರಿಗೆ 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಬೇಕು. ಇದಾದ ನಂತರ ಆ ಬಕೆಟ್ಗೆ ಸ್ವಲ್ಪ ನೀರನ್ನು ಹಾಕಿ 1 ಚಮಚದಷ್ಟು ಅರಿಶಿನವನ್ನು ಹಾಕಿ ಸ್ನಾನ ಮಾಡಬೇಕು. ಈ ರೀತಿಯಾಗಿ ನೀರನ್ನು ಹಾಕ್ಕೊಳ್ಳುವಾಗ ನನ್ನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ದೂರ ಆಗಲಿ ಅಂತ ನೀವು ಬಾಯಲ್ಲಿ ಹೇಳ್ತಾ ಸ್ನಾನ ಮಾಡಬೇಕು. ಇದಾದ ನಂತರ 3ನೇದಾಗಿ ಮತ್ತೆ ಬಕೆಟ್ಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 3 ಏಲಕ್ಕಿಯನ್ನು ಗುದ್ದಿ ಪುಡಿ ಮಾಡಿ ಅದನ್ನು ನೀರಿಗೆ ಹಾಕಿ ಸ್ನಾನ ಮಾಡಬೇಕು. ಸ್ನಾನ ಮಾಡ್ತಿರುವಾಗ ನನ್ನಲ್ಲಿರ್ತಕ್ಕಂಥ ಸಮಸ್ತ ನೆಗೆಟಿವ್ ಶಕ್ತಿ ದೂರ ಆಗಲಿ, ಸಾಲ ದೂರ ಆಗಲಿ, ಎಲ್ಲ ಕಡೆಯಿಂದ ನನಗೆ ದುಡ್ಡು ಹರಿದು ಬರಲಿ ಅಂತ ಹೇಳ್ತಾ ನೀವು ಸ್ನಾನ ಮಾಡಬೇಕಾಗತ್ತೆ. ಈ ರೆಮಿಡಿಯನ್ನು ನೀವು ಮಾಡಿ ಕೆಲವೇ ದಿನದಲ್ಲಿ ನೀವು ಫಲಿತಾಂಶವನ್ನು ನೀವು ಕಣ್ಣಾರೆ ನೋಡ್ತೀರಿ. ₹1 ಖರ್ಚಿಲ್ಲದೆ ಮಾಡ್ಬೋದಂತ ಈ ಸಿಂಪಲ್ ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡಿ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಧನಾತ್ಮಕ ಯೋಚನೆ ಜೊತೆಗೆ ನಿಮ್ಮ ಬಳಿ ಹಣಕಾಸಿನ ಹರಿವು ಪ್ರಾರಂಭ ಆಗುತ್ತೆ. ಬೆಟ್ಟದಷ್ಟಿರುವ ಸಾಲ ಕೂಡ ಪವಾಡ ರೀತಿಯಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ. ಇದನ್ನು ನೀವು ಕಣ್ಣಾರೆ ನೋಡ್ತೀರಿ. ವೀಕ್ಷಕರು, ಈ ಸಿಂಪಲ್ ರೆಮಿಡಿಯನ್ನು ಯಾರು ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಉಪಯುಕ್ತ ಅನಿಸಿದ್ರು ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಪವರ್ಫುಲ್ ರೆಮಿಡಿ ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ. ಸೊ ಮಿಸ್ ಆಗಬಾರ್ದಂದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.